ಸೊ ಈಗ ಮಂಡ್ಯದಲ್ಲಿ ಒಂದು ಸಬ್ಜೆಕ್ಟ್ ಬಂದಿತ್ತು, ಅದು ಹನುಮ ಧ್ವಜದ ವಿಚಾರ. ಅದರ ಸಂಪೂರ್ಣವಾಗಿ ಡೈವರ್ಟ್ ಮಾಡುವಂತ ಕೆಲಸ ಇನ್ನೊಂದು ಕಡೆಗೆ ಬಂತು, ಅದು ಗ್ಯಾರಂಟಿಯ ವಿಚಾರ. ಅಲ್ಲಿ ಶಾಸಕರಾದಂತಹ ಬಾಲಕೃಷ್ಣ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿಯ ವಿಚಾರದಲ್ಲಿ. ಕಾಂಗ್ರೆಸ್ ಅನ್ನ ಗೆಲ್ಲಿಸದೇ ಇದ್ರೆ ಗ್ಯಾರಂಟಿಯನ್ನ ರದ್ದು ಮಾಡ್ತೀವಿ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು. ಕಾಂಗ್ರೆಸ್ಗೆ ಹಿನ್ನಡೆಯಾದ್ರೆ ಜನರಿಗೆ ಗ್ಯಾರಂಟಿ ಬೇಡ ಅಂತ ಅಲ್ವಾ, ಅದರ ಅರ್ಥ ಅದೇ ಅಂತ ಅವರದ್ದು. ಗ್ಯಾರಂಟಿ ಹಣವನ್ನು ಅಭಿವೃದ್ಧಿಗೆ ಬಳಸ್ತೀವಿ. ಬಿಜೆಪಿಗರು ಅಕ್ಷತೆ ರಾಮ ಮಂದಿರ ಉದ್ಘಾಟಿಸಿದ್ದು ಚುನಾವಣೆಗಾಗಿಯೇ. ನಾವು ಗ್ಯಾರಂಟಿ ತಂದಿದ್ದು ಚುನಾವಣೆಗಾಗಿಯೇ, ಚುನಾವಣೆಗೋಸ್ಕರ ಗ್ಯಾರಂಟಿ ತಂದ್ವಿ ಅನ್ನುವಂಥದ್ದನ್ನ ಮಾಗಡಿಯ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅವರು ಅದನ್ನು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದರೆ ಗ್ಯಾರಂಟಿಗಳು ನಿಲ್ತಾವ? ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೀಗೆ ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆಗಳಾಗ್ತಿರೋದು. ಸ್ವತಃ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟ್ ಬರೆದಿದ್ರೆ ಗ್ಯಾರಂಟಿ ಸ್ಟಾಪ? ಈಗ ಮೊನ್ನೆ BJPಯವರು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ರು. 20-25ಕ್ಕೆ ಮುಗಿಬೇಕಾಗಿದ್ದಂಥ ದೇವಸ್ಥಾನ, ಅರ್ಧ ಆಗಿರ್ತಕ್ಕಂಥ ದೇವಸ್ಥಾನವನ್ನು ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಇದರ ಹಿನ್ನೆಲೆ ಏನು ಅಂತೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಅವರು ತರಾತುರಿನಲ್ಲಿ ಮಾಡಿರ್ತಕ್ಕಂಥದ್ದು. ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ, ಯಾಕೆ ಮುಂದಿನ ವರ್ಷ 25ನೇ ಇಸ್ವಿನಲ್ಲಿ ಒಳ್ಳೆಯ ದಿನಗಳಿರಲಿಲ್ವಾ? ದೇವಸ್ಥಾನವನ್ನು ಹೊಸದಾಗಿ ದೇವಸ್ಥಾನ ಉದ್ಘಾಟನೆ ಮಾಡ್ತಕ್ಕಂಥ ದಿವಸಗಳು, ಗುರುಪ್ರವೇಶ ಮಾಡ್ತಕ್ಕಂಥ ದಿವಸಗಳು, ಮದುವೆ ಲಗ್ನ ಮಾಡ್ತಕ್ಕಂಥ ದಿವಸಗಳು ಇಲ್ವಾ? 25ರಲ್ಲಿ ಇತ್ತು. ಆದರೂ ಕೂಡ ತರಾತುರಿನಲ್ಲಿ ಮೋದಿರವ್ರಿಗೆ BJPಯವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಅವ್ರ ಕೈಯಲ್ಲಿ ನೆರವೇರಿಸಿದ್ರು. ನಮ್ಮ ನಾಯಕರಿಬ್ಬರು ಕೂಡ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಒಂದು ಗ್ಯಾರಂಟಿ ವಿಚಾರದಲ್ಲಿ ಸೈನ್ ಹಾಕಿಕೊಟ್ಟಿದ್ರು. ಇಬ್ಬರು ಕೂಡ ಸೈನ್ ಹಾಕಿದ್ರು. ನಾವೇನಾದರೂ ಕೂಡ ಸರ್ಕಾರ ಜನಗಳ ಆಶೀರ್ವಾದದಿಂದ ನಾವು ನಾವು ಅವಾಗ ಗ್ಯಾರಂಟಿಯನ್ನು ಕೊಟ್ಟಿರಲಿಲ್ಲ. ಗೆದ್ದ ಮೇಲೆ ನಮ್ಮ ವಿರೋಧಿಗಳು ಇವರು ಈ ಗ್ಯಾರಂಟಿ ಎಲ್ಲ ಬೋಗಸ್ಸು, ಇದು ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ, ಅವ್ರ ಹತ್ರ ಹಣ ಇಲ್ಲ ಸರ್ಕಾರದಲ್ಲಿ ಅಂತಕ್ಕಂಥ ಮಾತನ್ನು ಎಲ್ಲ ನಾಯಕರುಗಳು, ಎಲ್ಲ ವಿರೋಧಿ ನಾಯಕರುಗಳು ಆ ಮಾತುಗಳನ್ನ ಆಡಿದ್ರು. ಈ ವಿಚಾರಕ್ಕೆ ಕಾಂಗ್ರೆಸ್ನ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗೆಲ್ಲ ಇಲ್ಲ ರೀ, ಚುನಾವಣೆಗೋಸ್ಕರ ನಾವು ಗ್ಯಾರಂಟಿ ತಂದಿಲ್ಲ, 5 ವರ್ಷ ಪೂರ್ತಿಯಾಗಿ ಗ್ಯಾರಂಟಿಯನ್ನ ಕೊಡ್ತೀವಿ ಅನ್ನುವಂಥ ಮಾತನ್ನ ಕಾಂಗ್ರೆಸ್ನ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಹೇಳಿದ್ದಾರೆ ಅಂತ ಬಾಲಕೃಷ್ಣ ಅವರು ಹೇಳಿರುವುದು ಅಂತ ಈ ಕಡೆಗೆ DK ಶಿವಕುಮಾರ್ ಅವರು. ಕಾಂಗ್ರೆಸ್ ಸೋಲ್ಲಿ ಗೆಲ್ಲಿ 5 ವರ್ಷ ಗ್ಯಾರಂಟಿ ಫಿಕ್ಸ್, ಗ್ಯಾರಂಟಿ ಯೋಜನೆ ಯಾವತ್ತೂ ನಿಲ್ಲಿಸಲ್ಲ ಅಂತ ಈ ಕಡೆಗೆ DCM DK ಶಿವಕುಮಾರ್ ಅವರು, ಸಚಿವ MB ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ.